ಕುಂಭರಾಶಿಗೆ ಈ ವರ್ಷ ವಿಶೇಷವಾಗಿ ಮತ್ತೆ ಇನ್ಯಾವುದಾದರೂ ಒಂದು ಗಂಡಾಂತರವನ್ನ ನೀವೇ ತಂದಿಟ್ಕೋತೀರಿ. ಮತ್ತೊಂದೇನಾದ್ರೂ ಒಂದು ಬಿಸ್ನೆಸ್ ಮಾಡೋಣ, ವ್ಯಾಪಾರ ಮಾಡೋಣ, ಯಾರೋ ಬಂದು ತಲೆ ಕೆಡಿಸ್ತಾರೆ, ಪ್ರಚೋದನೆ ಮಾಡಿಸ್ತಾರೆ, ದಿಢೀರ್ ಲಾಭ. ಏನೂ ಇಲ್ಲ ಸರ್, ಒಂದು 10,000 ಹಾಕ್ಬಿಡಿ ಸರ್. ನೀವೇನಿಲ್ಲ, ನೀವು 10,000 ಹಾಕಿ ತಿಂಗಳಿಗೆ ಒಂದು 2,000 ರೂಪಾಯಿ ಕೊಡ್ತಾನೆ. ಈ ಥರದ್ದು ಏನೋ ಒಂದು ತಲೆ ಕೆಡಿಸ್ತಕ್ಕಂಥ ವ್ಯವಹಾರಗಳಿಗೆ ನಿಮ್ಮನ್ನ ಸೆಳೆಯತಕ್ಕಂಥದ್ದು ಆಗುತ್ತದೆ. ಕೋರ್ಟ್ ಮೆಟ್ಲತ್ತಕ್ಕಂಥ ಪ್ರಸಂಗ, ಜೈಲು ಮೆಟ್ಲತ್ತಕ್ಕಂಥ ಪ್ರಸಂಗ, ಯಾರೋ ಮಾಡಿದ್ದು ನೀವಿದ್ದಕ್ಕೆ ಡ್ರಾಪ್ ಮಾಡಕ್ ಹೋಗಿ ಬಾಪ ನೀನು ಬಾಪ ಅನ್ನತಕ್ಕಂಥದ್ದು A4 A5 ಆಗಿ ಅಕ್ಯೂಸ್ಡ್ ಆಗ್ತಕ್ಕಂಥ ಪ್ರಭಾವ ಆಗ್ಬಿಡುತ್ತೆ. ವರ್ಕರ್ಸ್ ಇಂದ ಸಮಸ್ಯೆಗಳು, ನೀವ್ ಏನ್ ಮಾಡಿದ್ರು ಆ ವರ್ಕರ್ಸ್ಗಳು ಅಷ್ಟೇ. ಇನ್ನೊಬ್ಬರನ್ನ ನಂಬ್ಕೊಂಡು ಏನೋ ಮಾಡ್ಲಿಕ್ಕೆ ಹೋಗಬೇಡಿ. ವಿಪರೀತ ಖರ್ಚು. ವರ್ಷ ನೀವು ದುಡಿದಿದ್ದಲ್ಲ 8 ರೂಪಾಯಿ ದುಡಿತೀರಂದ್ರೆ 12 ರೂಪಾಯಿ, 80,000 ಸಂಪಾದನೆ ಬರುತ್ತೆ ಅಂದ್ರೆ 1,20,000 1.5 ಲಕ್ಷದವರೆಗೂ ಖರ್ಚುಗಳು. ವೃದ್ಧಾಶ್ರಮ, ಆಸ್ಪತ್ರೆಗಳು, ಅನಾಥಾಶ್ರಮ, ಭಿಕ್ಷುಕರ ಪುನರ್ವಸತಿ ಕೇಂದ್ರ, ಇಂತಹ ಕಡೆ ಹೋಗಿ ಏನಾದ್ರೂ ಒಂದು ಅನ್ನದಾನ, ಪ್ರಸಾದದಾನ, ವಸ್ತ್ರದಾನ, ಅಂಗವಿಕಲರನ್ನ ಸೇವೆ ಮಾಡತಕ್ಕಂಥದ್ದು, ಆಸ್ಪತ್ರೆಗಳಲ್ಲಿ ಆಪರೇಷನ್ ಆಗಿ ಮಲಗಿರ್ತಾರೆ, ಅವ್ರಿಗೆ ಹೋಗಿ ಒಂದು ಹಣ್ಣು ಕಾಯಿ ಏನಾದ್ರೂ ಒಂದು ಸಿಹಿ ಕೊಟ್ಟು ಬರತಕ್ಕಂಥದ್ದು, ವಯಸ್ಸಾದವರಿಗೆ ಊಟ ಬಟ್ಟೆ ಒಂದು ಕಂಬಳಿ ಕೊಡ್ತಕ್ಕಂಥದ್ದು ಕುಂಭರಾಶಿ ಮಾಡಿ ನಿಮ್ಮನ್ನ ಒಂಥರ ಮಂದ ಮಾಡಿಸುತ್ತೆ. ಕಟ್ಟ ಕಡೆಯ ಹಂತದಲ್ಲಿದ್ದಾನೆ, ಎಲ್ಲ ಕಳೆದಿದ್ದೀನಲ್ವಾ, ಮತ್ತಿನ್ನೊಂದು ಏನೋ ಒಂದು ಬಂದ್ಬಿಟ್ರೆ ಸಾಕು, ಆಗ್ಬಿಟ್ರೆ ಸಾಕು ಅನ್ನೋ ಒಂದು ಪ್ರಚೋದನೆಗೆ ಒಳಗಾಗಿ ನಿಮ್ಮನ್ನ ತಗೊಂಡೋಗಿ ಸಿಲುಕಾಕಿಸ್ತಕ್ಕಂಥದ್ದು ಮಾಡ್ತಾನೆ, ಮಂದ ಮಾಡಿಸ್ತಾನೆ. ಅದಕ್ಕೋಸ್ಕರ ಇದೊಂದು ಮಾಡ್ಕೊಳ್ತಕ್ಕಂಥದ್ದು, ಪ್ರತಿ ಶನಿವಾರ ವೆಂಕಟರಮಣರಿಗೆ ಹೋಗಿ ಬಾಲಾಜಿ, ಶ್ರೀನಿವಾಸ ಇಂಥ ಆಲಯಕ್ಕೆ ಹೋಗ್ಬಿಟ್ಟು ಒಂದು ಸಣ್ಣ ದರ್ಶನ, ಅರ್ಚನಾ, ಸೇವಾ, ಪೂಜಾ ಮಾಡಿ. ಆಗುತ್ತಾ ಅಷ್ಟಮಿ, ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಂದು ಕಂಪಲ್ಸರಿ ದುರ್ಗಾ, ಕಾಳಿಕಾ, ಚಂಡಿಕಾ ಅಲ್ಲೊಂದು ಬಟ್ಟಲು ಅರಿಶಿನ ಕೊಟ್ಟುಬಿಟ್ಟು ಅಭಿಷೇಕಕ್ಕೆ ಮಾರನೇ ದಿನ ಕೇಳಿ ತಂದು ಅದನ್ನ ದೇಹಕ್ಕೆ ಹಚ್ಚಿ ಸ್ನಾನ ಮಾಡತಕ್ಕಂಥದ್ದು ಮಾಡಿ. ಆ ಹಿಡ್ಕೊಂಡಿರೋ ಆ ದೆವ್ವ, ಪಿಶಾಚ ಯೋಗ ಅಂತ ಏನ್ ಹೇಳ್ತೀವಿ, ನಿಮ್ಮನ್ನ ಆ ಮಂಕು ಮರೆಸ್ತಕ್ಕಂಥದ್ದು, ನಿಮ್ಮನ್ನ ಒಂಥರ ಏನೋ ನಿದ್ರಾವಶವಾಗಿ ಇರತಕ್ಕಂಥ ಒಂದು ಪ್ರಭಾವನ ಎಲ್ಲ ರಾಶಿಗೂ ಮಾಡ್ತಾನೆ. 3 ರಾಹು ಕುಳಿತಿರೋದು ಕುಂಭದಲ್ಲಿ. ಕುಜನು ರಾಹು ನಕ್ಷತ್ರ, ರಾಹು ನಕ್ಷತ್ರ, ಬುದ್ಧಿಕಾರಕನು ರಾಹು ನಕ್ಷತ್ರ, ಶಕ್ತಿಕಾರಕ ರಾಹು ನಕ್ಷತ್ರ, ಶನಿ ನಕ್ಷತ್ರದಲ್ಲಿದ್ದಾನೆ. ಆ ರಾಹು ವಿಶೇಷವಾಗಿ ಎಳ್ಕೊಂಡು ನಿಮಗೆ ಮೇಷಕ್ಕೆ ತಲೆಗೆ ಏನಾದ್ರೂ ಒಂದು ತಲೆ ಕೆಡಿಸ್ತಕ್ಕಂಥ ಪ್ರಭಾವ, ಹಲ್ಲು ನೋವು ಸಮಸ್ಯೆ, ಗುಪ್ತಾಂಗಗಳ ಸಮಸ್ಯೆ, ನರ್ವಸ್ ಪ್ರಾಬ್ಲಮ್, ದೇಹದಲ್ಲಿ ಶಕ್ತಿಹೀನ ಆಗತಕ್ಕಂಥದ್ದು, ಚೆನ್ನಾಗಿ ತುಪ್ಪವನ್ನ ತಿನ್ನತಕ್ಕಂಥದ್ದು ಮಾಡಿ. ಹುಳಿ ಪದಾರ್ಥಗಳಿಂದ ಆದಷ್ಟು ಕುಂಭರಾಶಿಯವರು ಹುಳಿ ಪದಾರ್ಥ, ಈ ಒಂದು ಕರಿದ ಪದಾರ್ಥಗಳಿಂದ ದೂರ ಇರತಕ್ಕಂಥ ಒಂದು ಪ್ರಸಂಗ ಮಾಡಿ, ಪ್ರಯತ್ನ ಮಾಡಿ, ಒಳ್ಳೇದಾಗ್ತಕ್ಕಂಥದ್ದು.